Hi, hello, namaste. A very warm welcome to bio classes. We are in flower concept, that is in morphology of flowering plants. So in this chapter, so as already we know, we are studying majorly 6 morphological parts. First one is a root, next one is stem, next one a leaf, next one is flower. So we are in the flower concept. So in this particular chapter, flower is considered to be the major organ, that is a major part, that is a generative part. So in case of the angiosperms, so regarding the flowers, regarding the parts of the flowers, so that means floral parts, we need to study them separately. ಈಗ ಅದನ್ನ one by one ನೋಡ್ತಾ ಇದೀವಿ ಈಗ. So in the last class, so last class ನಲ್ಲಿ ಏನು ನೋಡಿದ್ವಿ? So the conditions of the flowers, so 3 conditions of the flowers on the basis of the arrangement or the location of floral parts on the thalamus with respect to the ovary. So ovary ಅನುಸಾರವಾಗಿ ಉಳಿದ ಬೇರೆ ಬೇರೆ ಫ್ಲವರ್ ದ ಭಾಗಗಳು ಥಲಾಮಸ್ ಮೇಲೆ ಯಾವ ರೀತಿ ಅರೇಂಜ್ಮೆಂಟ್ ಆಗಿದಾವೆ ಅದನ್ನ ನೋಡ್ಕೊಂಡು 3 ತರ ಫ್ಲವರ್ಸ್ ಅಂತ ಹೇಳಿದ್ವಿ. 3 conditions we observed. First one is hypogynous, next one is perigynous, and last one is epigynous. 3 conditions we observed. ಸೊ ಅದ್ರ ಜೊತೆಗೆ ಡಯಾಗ್ರಾಮ್ಸ್ ಅನ್ನ ನೋಡಿದ್ವಿ, ಫ್ಲವರ್ಸ್ ಯಾವ ರೀತಿ ಕಾಣಿಸ್ತಾವಂತ. ಸೊ ಅಲ್ಲಿ ಮೇಜರ್ ಆಗಿ ಓವರಿನ ತಲೆಯಲ್ಲಿ ಇಟ್ಕೊಂಡಿದ್ವಿ. 3 ಕಂಡೀಷನ್ಸ್ ಆಫ್ ಓವರೀಸ್ ದೇರ್. ಸೊ ಸುಪೀರಿಯರ್ ಓವರಿ, ಹಾಫ್ ಇನ್ಫೀರಿಯರ್ ಓವರಿ ಅಂಡ್ ಇನ್ಫೀರಿಯರ್ ಓವರಿ. ಸೊ ಅದಕ್ಕೊಂದೊಂದು ಎಕ್ಸಾಂಪಲ್ ನಾವು ನೋಡಿದ್ವಿ. ಅಂಡ್ ಆಫ್ಟರ್ ದಟ್ ಒನ್, ಸೊ ಇನ್ ದ ಲಾಸ್ಟ್ ಕ್ಲಾಸ್ ವಿ ಸ್ಟಾರ್ಟೆಡ್ ಫ್ಲೋರಲ್ ಪಾರ್ಟ್ಸ್, ದಟ್ ಮೀನ್ಸ್ ಫ್ಲೋರಲ್ ವರ್ಲ್ಸ್ ಸಪರೇಟ್ಲಿ. ಒಂದೊಂದೇ ಫ್ಲೋರಲ್ ವರ್ಲ್ ಅನ್ನ ಸಪರೇಟ್ ಆಗಿ ನೋಡ್ತಾ ಇದ್ವಿ. ದ ಫಸ್ಟ್ ವಿ ಅಬ್ಸರ್ವ್ಡ್ ಕೊರೊಲ್ಲಾ, ದ ಔಟರ್ ಮೋಸ್ಟ್ ವರ್ಲ್ ಆಫ್ ದ ಫ್ಲವರ್. ಸೊ ಕೊರೊಲ್ಲಾ, ಸೊ ಗ್ರೂಪ್ ಆಫ್ ಸೆಪಲ್ಸ್, ದಟ್ ಇಸ್ ದ ಫಸ್ಟ್ ಒನ್. ಅದರಲ್ಲಿ ಕೆಲವೊಂದಿಷ್ಟು ಕಂಡೀಷನ್ಸ್ ನ ನೋಡಿದ್ವಿ, ಗ್ಯಾಮೋಸೆಪಲಸ್, ಪಾಲಿಸೆಪಲಸ್, ರೈಟ್. ಅದ್ರ ಜೊತೆಗೆ ಏನು ಸೆಪಲ್ಸ್ ಪರ್ಸಿಸ್ಟೆಂಟ್ ಆಗಿರೋದು, ಯಾವಾಗಲೂ ಉಳ್ಕೊಂಡಿರೋದು ಕೆಲವೊಂದಿಷ್ಟು ಫ್ರೂಟ್ಸ್ ನಲ್ಲಿ. ಸೊ ಕೆಲವೊಂದಿಷ್ಟು ಫ್ರೂಟ್ಸ್ ನಲ್ಲಿ ಸೆಪಲ್ಸ್ ಇರೋದಿಲ್ಲ, ಡೆಸಿಡಿಯಸ್, ಪರ್ಸಿಸ್ಟೆಂಟ್. ಸೊ ಲೈಕ್ ದಟ್ ವಿ ಅಬ್ಸರ್ವ್ ಫ್ಯೂ ಕಂಡೀಷನ್ಸ್. And the next one, after the corolla, say for example, if the flower is blossoming, ಹೂ ಅರಳ್ತಾ ಇದೆ ಅಂತ ಅನ್ಕೊಳ್ರಿ. ಅರಳೋ ಹೂದಲ್ಲಿ ಫಸ್ಟ್ ಬರೋ ಬೌಂಡ್ರಿ ಯಾವುದು? ಸೆಪಲ್ಸ್. ಫಸ್ಟ್ ಬರೋದು ಸೆಪಲ್ಸ್. ಸೆಪಲ್ಸ್ ಬಿಡಿಸ್ಕೊಂಡ್ರೆ ನೆಕ್ಸ್ಟ್ ಕಾಣಿಸೋದು ಪೆಟಲ್ಸ್. ದಟ್ ಮೀನ್ಸ್ ಆಫ್ಟರ್ ದಿ ಕೊರೊಲ್ಲಾ ದ ನೆಕ್ಸ್ಟ್ ಒನ್ ಈಸ್ after that calyx, the outermost one is calyx. After the calyx, the next one is corolla. What actually that corolla is? Corolla means a group of petals, pushpadalagala gumpu. So the next word is a corolla. Corolla is the group of the petals, and again in the corolla, so actually corollas are considered to be colorful. ಬಹಳ ಡಿಫ್ರೆಂಟ್ ಕಲರ್ ನಲ್ಲಿ ಇರೋದು, ವೈಬ್ರೆಂಟ್ ಇನ್ ಕಲರ್. ವೈ? ಇನ್ ಆರ್ಡರ್ ಟು ಅಟ್ರಾಕ್ಟ್ ದ ಪಾಲಿನೇಟರ್ಸ್, ಇನ್ ಆರ್ಡರ್ ಟು ಅಟ್ರಾಕ್ಟ್ ದ ಇನ್ಸೆಕ್ಟ್ಸ್, ಕೀಟಗಳನ್ನು ಆಕರ್ಷಣೆ ಮಾಡ್ಕೊಳ್ಳೋ ಸಲುವಾಗಿ. ಫಾರ್ ವಾಟ್ ರೀಸನ್? ಇನ್ ಆರ್ಡರ್ ಟು ಗೆಟ್ ದ ಪಾಲಿನೇಷನ್ ಪ್ರೊಸೆಸ್ ಟು ಬಿ ಅಚೀವ್ಡ್. ಸೊ ಆ ಪಾಲಿನೇಷನ್, ಪರಾಗಸ್ಪರ್ಶವನ್ನು ಅಚೀವ್ ಮಾಡೋ ಸಲುವಾಗಿ, ಅದನ್ನು ಸಕ್ಸಸ್ ಮಾಡೋ ಸಲುವಾಗಿ, ಸೊ ಕೀಟವನ್ನು ಆಕರ್ಷಣೆ ಮಾಡ್ಕೊಳ್ಳೋ ಸಲುವಾಗಿ ಪೆಟಲ್ಸ್ಗಳು ಕಲರ್ಫುಲ್ ಆಗಿರೋದು. ಬಟ್ ಥಿಂಗ್ ಈಸ್, ಇನ್ ಅ ಫ್ಯೂ ಎಕ್ಸಾಂಪಲ್ಸ್, ಇನ್ ಅ ಫ್ಯೂ ಫ್ಲವರ್ಸ್, ಸೆಪಲ್ ಮೇ ಬಿ ಲುಕಿಂಗ್ ಲೈಕ್ ಪೆಟಲ್. In a few cases, petal may be looking like sepal. So ಅದಕ್ಕೊಂದು ಅನ್ನೋನ್ ಅಂತ ಫ್ಲವರ್ ಎಕ್ಸಾಂಪಲ್ ಕೊಟ್ಟಿತ್ತು ಅದರಲ್ಲಿ, ರೈಟ್. ಸೊ ಈ ಎರಡನ್ನ ಸೇರಿಸ್ಕೊಂಡು ಇನ್ನೊಂದು ಕಾನ್ಸೆಪ್ಟ್ ಅನ್ನು ನೋಡೋಣ. ರಿಗಾರ್ಡಿಂಗ್ ದ ಸೆಪಲ್ಸ್ ಅಂಡ್ ಪೆಟಲ್ಸ್, ವಿ ಆರ್ ಹ್ಯಾವಿಂಗ್ ಒನ್ ಮೋರ್ ಕಾನ್ಸೆಪ್ಟ್ ಹಿಯರ್ ರಿಗಾರ್ಡಿಂಗ್ ದ ಸೆಪಲ್ಸ್ ಅಂಡ್ ಪೆಟಲ್ಸ್. ಸೊ ದಟ್ ಈಸ್ ಎಸ್ಟಿವೇಷನ್. ಸೊ ಇಲ್ಲಿ ಆಲ್ರೆಡಿ ನಾನೊಂದು ಡಯಾಗ್ರಾಮ್ನ ಡ್ರಾ ಮಾಡಿದ್ದೀನಿ. ಸೊ ಡಯಾಗ್ರಾಮ್ ಏನು, ಅದರ ಅರೇಂಜ್ಮೆಂಟ್ ಏನಂತ ನೋಡೋಣ. ಮತ್ತು ಇನ್ನೊಂದು, ಇಲ್ಲಿವರೆಗೆ ಹೇಳ್ತಾ ಇರೋದು, ಇಲ್ಲಿ ಟೈಪ್ಸ್ ಅಂತ ಏನೋ ಸ್ಟಡಿ ಮಾಡ್ತಾ ಇದ್ವಿ. ಸೊ ಯೂಶಲ್ ಆಗಿ ಅರೇಂಜ್ಮೆಂಟ್ ಅಂತ ಸ್ಟಡಿ ಮಾಡ್ತಾ ಇದ್ವಿ. ಲೀವ್ಸ್ ಅರೇಂಜ್ಮೆಂಟ್, ಫ್ಲವರ್ ಅರೇಂಜ್ಮೆಂಟ್, ನೆಕ್ಸ್ಟ್ ಬರುತ್ತೆ ಓವಲ್ಸ್ ಅರೇಂಜ್ಮೆಂಟ್ ಇನ್ ದ ಓವರಿ. ಸೊ ಇಲ್ಲಿ ಸ್ಟಡಿ ಮಾಡೋದು ಸೆಪಲ್ಸ್ ಪೆಟಲ್ಸ್ ಅರೇಂಜ್ಮೆಂಟ್ ಹೆಂಗಿದೆ ಅಂತ. ಸೊ ರಿಗಾರ್ಡಿಂಗ್ ದಟ್ ಒನ್, ವಿ ಆರ್ ಹ್ಯಾವಿಂಗ್ ಒನ್ ಕಾನ್ಸೆಪ್ಟ್. ದ ಟೈಟಲ್ ಈಸ್ estivation. Okay, let me write here. Estivation. So estivation means the arrangement of
sepals or petals to one another of same whorl in the floral bud. Yes, this is estivation. So ಇದು just ಸ್ವಲ್ಪ ಸ್ಪ್ಲಿಟ್ ಮಾಡಿ ನೋಡೋಣ ಅಂತ ಇದ್ರ ಮೀನಿಂಗ್ ಏನಂತ. Estivation means arrangement, ರಚನೆಗೊಂಡಿರೋದು, arrangement of sepals or petals. Sepals, already we know what actually the sepals are, what actually the petals are. Sepals are usually green in color. These are the sepals, right? Next one, petals. The arrangement of sepals or petals to one another. ಒಂದು ಪೆಟಲ್ಗೆ ಇನ್ನೊಂದು ಪೆಟಲ್ ಅರೇಂಜ್ಮೆಂಟ್ ಯಾವ ರೀತಿ ಇದೆ, ಆ ಪೆಟಲ್ಗೆ ಮತ್ತೊಂದು ಪೆಟಲ್ ಅರೇಂಜ್ಮೆಂಟ್ ಯಾವ ರೀತಿ ಇದೆ. ಸೊ ಅರೇಂಜ್ಮೆಂಟ್ ಆಫ್ ಪೆಟಲ್ಸ್ ಆರ್ ಅರೇಂಜ್ಮೆಂಟ್ ಆಫ್ ಸೆಪಲ್ಸ್ ಟು ಒನ್ ಅನದರ್ ಆಫ್ ಸೇಮ್ ಓರ್ಲ್. ಸೇಮ್ ಓರ್ಲ್ ಅಂದ್ರೆ ನೀವು ಸೆಪಲ್ಸ್ಗಳ ಅರೇಂಜ್ಮೆಂಟ್ ಅನ್ನ ನೋಡ್ತಿದ್ರೆ ಅದು ಕೆಲಿಕ್ಸ್ ಅಂತ ಹೇಳ್ತೀವಿ. ಕೆಲಿಕ್ಸ್ ಅರೇಂಜ್ಮೆಂಟ್ ಕೆಲಿಕ್ಸ್ ಅಲ್ಲಿ ಬರೋದು. ಪೆಟಲ್ಸ್ಗಳ ಅರೇಂಜ್ಮೆಂಟ್ ನೋಡ್ತಿದ್ರೆ ಕೋರಲಲ್ಲಿ ಬರೋದು. ಸೊ ಯಾವ್ದಾದ್ರು ಒಂದು. So arrangement of sepals or petals to one another of the same whorl in the floral bud. Floral bud, or sometimes I will call it as a flower bud also. ಹೂ ಮೊಗ್ಗಾಗಿದ್ದಾಗ ಮೊಗ್ಗಿನ ಒಳಗಡೆ ಪೆಟಲ್ಸ್ಗಳ ಅರೇಂಜ್ಮೆಂಟ್ ಅನ್ನ ಕನ್ಸಿಡರ್ ಮಾಡಿದ್ವಿ ಅಂತ ಅನ್ಕೊಳ್ರಿ. ಆ ಪೆಟಲ್ಸ್ಗಳು ಒಂದಕ್ಕೊಂದು ಯಾವ ರೀತಿ ಅದಕ್ಕೆ ಏನೋ ಅರೇಂಜ್ಮೆಂಟ್ ಆಗಿರೋದಂತ. ಸೊ ದಟ್ ಅರೇಂಜ್ಮೆಂಟ್ ವಿ ವಿಲ್ ಕಾಲ್ ಇಟ್ ಆಸ್ ಅ ಎಸ್ಟಿವೇಷನ್, ರೈಟ್? So in that estivation, so regarding the estivation, we are having few types here. The first estivation is, so ಇದು ಅಂಡರ್ಸ್ಟ್ಯಾಂಡ್ ಆಗುತ್ತಲ್ಲ, ಅಥವಾ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಒಂದು ಮೊಗ್ಗನ್ನು ತಗೊಂಡು, ಹೂವಿನ ಮೊಗ್ಗನ್ನು ತಗೊಂಡು ನೀವು ಸ್ವಲ್ಪ ಮೊಗ್ಗನ್ನು ಬಿಡಿಸಿದ್ರಿ ಅಂತ ಅನ್ಕೊಳ್ರಿ, ಒಳಗಡೆ ಪೆಟಲ್ಸ್ಗಳು, ಪುಷ್ಪದೊಳಗ ಅಂತ ಹೇಳ್ತೀವಲ್ಲ ಪೆಟಲ್ಸ್. ಸೊ ಪೆಟಲ್ಸ್ ಹ್ಯಾವ್ ಬೀನ್ ಅರೇಂಜ್ ಇನ್ ಒಂದು ಪರ್ಟಿಕ್ಯುಲರ್ ಮ್ಯಾನರ್. ಯಾವುದೋ ಒಂದು ಪರ್ಟಿಕ್ಯುಲರ್ ಆರ್ಡರ್ದಲ್ಲಿ ಅರೇಂಜ್ಮೆಂಟ್ ಆಗಿರುತ್ತೆ ಒಂದಕ್ಕೊಂದು ಪೆಟಲ್ಸ್ಗಳು. So that arrangement, in case of sepals also, both. So that arrangement we will call it as a estivation. And that estivation, it is a peculiar for peculiar type of flower or peculiar species or peculiar family. ಒಂದೊಂದಕ್ಕೆ separate ಆಗಿರೋದಂತ. So regarding that one, we are having majorly 4 types of estivations. The first one is valvate estivation. The first one. Second one is twisted estivation. Second one. And the third one, imbricate estivation. And the fourth one is vexillary estivation. Yes, we are having 4 kinds of estivations: valvate estivation, twisted estivation, imbricate estivation, vexillary estivation. ಆ 4 ಎಸ್ಟಿವೇಷನ್ ಡಯಾಗ್ರಾಮ್ ಅನ್ನು ಆಲ್ರೆಡಿ ಡ್ರಾ ಮಾಡಿದ್ದೀನಿ, ಯಾವ ರೀತಿ ಕಾಣಿಸ್ತವೆ ಅಂತ. ಓಕೆ, ಲೆಟ್ ಅಸ್ ಕನ್ಸಿಡರ್ ದ ಫಸ್ಟ್ ಒನ್. ವ್ಯಾಲ್ವೇಟ್ ಅಂದ್ರೆ ಯಾವ ರೀತಿ, ಏನು ಕಾಣ್ತದೆ, ಅದ್ರ ಮೀನಿಂಗ್ ಏನು, ಯಾವ ರೀತಿ ಕಾಣಿಸೋದು ಅಂತ. ಇಮ್ಯಾಜಿನ್ ದಿಸ್ ದ ಫಸ್ಟ್ ಒನ್. So these are the sepals, right? And these are petals. Arrangement of sepals or petals. ಇದರಲ್ಲಿ ಯಾವ್ದಾದ್ರು ಕನ್ಸಿಡರ್ ಮಾಡೋದು. ನಾನೀಗ ಸದ್ಯಕ್ಕೆ ಪೆಟಲ್ಸ್ ಕನ್ಸಿಡರ್ ಮಾಡ್ತೀನಿ. ಅರೇಂಜ್ಮೆಂಟ್ ಆಫ್ ಪೆಟಲ್ಸ್, ರೈಟ್? ಅರೇಂಜ್ಮೆಂಟ್ ಆಫ್ ಪೆಟಲ್ಸ್ ಟು ಒನ್ ಅನದರ್, ಟು ಒನ್ ಅನದರ್, ಟು ಒನ್ ಅನದರ್, ಟು ಒನ್ ಅನದರ್ in the same whorl. What is the whorl here? Petals whorl is corolla. Corolla ದ ಒಳಗಡೆ ಅಂತ. In the floral bud, ಇದು ಮೊಗ್ಗಾಗಿದ್ದಾಗ ಅಂತ, ಹೌದಾ? So imagine here sepals and next petals arrangement is present here. How many petals are there here totally? Yes, how many petals? We are having 5 petals. 1, 2, 3, 4, 5. Yes, so we are having 5 petals. And thing is, in between every petal, so there is a slight gap.
slight gap or the petals. So imagine this is the one petal and this second petal, so both the petals will just touch to each other, just touch agodanta. This is the margin of one petal, margin of another petal, both are just touch to each other. ಸೊ ಇದೇ ರೀತಿ ಎಲ್ಲ ಪೆಟಲ್ಸ್ ಟಚ್ ಆಗೋದು, ಜಸ್ಟ್ ಒಂದ್ರ ಮೇಲೊಂದು ಬೀಳೋದಲ್ಲ, ಜಸ್ಟ್ ಟಚ್ ಆಗೋದು, ದಂಡೆಗುಂಟ ಟಚ್ ಆಗೋದಂತ. ಸೊ ವೆನ್ ದ ಪೆಟಲ್ಸ್ ಆರ್ ಟಚಿಂಗ್ ವಿತ್ ದೇರ್ ಮಾರ್ಜಿನ್ಸ್, ದೆನ್ ದಿಸ್ ಕೈಂಡ್ ಆಫ್ ಪೆಟಲ್ಸ್ ಅರೇಂಜ್ಮೆಂಟ್ ವಿ ವಿಲ್ ಕಾಲ್ ಇಟ್ ಆಸ್ ಅ ವ್ಯಾಲ್ವೇಟ್ ಎಸ್ಟಿವೇಶನ್. Which estivation? Valvate estivation. And we can observe the valvate estivations in case of Calotropis. Of course, many flowers we can give as examples, but here let me consider one example. ಪ್ರತಿಯೊಂದಕ್ಕೂ ಒಂದೊಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣಂತ. Calotropis, ಎಕ್ಕೆಯ ಹೂವು ಅದರ ಬಿಡ್ಸ್ ನೋಡಿದ್ರೆ ಈ ರೀತಿ ಅರೇಂಜ್ಮೆಂಟ್ ಕಾಣಿಸುತ್ತೆ ನಮಗೆ, valvate estivation, ರೈಟ್. ಅಂಡ್ ನೆಕ್ಸ್ಟ್ ಈ ಫ್ಲವರ್ ಬಡ್ ಅರಳಿತೆ ಅಂತ ಅನ್ಕೊಳ್ರಿ, ಆ ಮೊಗ್ಗು ಅರಳಿತು ಅಂತಂದ್ರೆ ಪೆಟಲ್ಸ್ಗಳು ಒಂದನ್ನೊಂದು ಬಿಟ್ಟು ಸ್ವಲ್ಪ ದೂರ ಸರಿತವೆ ಈ ರೀತಿ. ಸೊ ಇನ್ ಬಿಟ್ವೀನ್ ದ ಪೆಟಲ್ಸ್ ವಿ ಕ್ಯಾನ್ ಸಿ ಸ್ಲೈಟ್ ಅಮೌಂಟ್ ಆಫ್ ಗ್ಯಾಪ್. Valvate estivation. And consider the second one. Twisted. Twist ಆಗಿರೋದು ಅಂಡರ್ಸ್ಟ್ಯಾಂಡ್ ಆಗುತ್ತಲ್ಲ ನಿಮಗೆ. This is the common term you have heard most of the times. Twist ಆಗಿರೋದು. Imagine first one, first petal, second petal, third petal ಇದೆ, third petal, fourth petal, fifth petal. ಸೊ ಹಿಯರ್ 5 ಪೆಟಲ್ಸ್ ಆರ್ ಪ್ರೆಸೆಂಟ್. ಇಲ್ಲಿ ಇನ್ನೊಂದು ಪೆಟಲ್ಸ್ 5 ಇರ್ಬೋದು, 3 ಇರ್ಬೋದು, ಅಥವಾ ಯಾವ ನಂಬರ್ ಇರ್ಬೋದು. ಬಟ್ ನಾನು ಇಲ್ಲಿ ತಗೊಳ್ತಾ ಇರೋದು ಅಂಡರ್ಸ್ಟ್ಯಾಂಡ್ ಆಗ್ಬೇಕನ್ನೋ ಪರ್ಪಸ್ ಅಲ್ಲಾಗಿ ಎಲ್ಲ ಫ್ಲವರ್ಸ್ ಅಲ್ಲಿ 5 ಪೆಟಲ್ಸ್ ತಗೊಂಡಿದೆ. ಇಟ್ ಇಸ್ ಅ ಪೆಂಟಾಮೆರಸ್ ಫ್ಲವರ್. ಪೆಂಟಾಮೆರಸ್ ಫ್ಲವರ್ ಮೀನ್ಸ್ ಡೈಕಾಟ್ ಆರ್ ಮೊನೋಕಾಟ್? ಎಸ್, ಡೈಕಾಟ್. ಟೆಟ್ರಾಮರಸ್, ಪೆಂಟಾಮೆರಸ್ ಫ್ಲವರ್ಸ್ ಆರ್ ಎಕ್ಸಾಂಪಲ್ ಫಾರ್ ಡೈಕಾಟ್, ಟ್ರೈಮರಸ್ ಫ್ಲವರ್ಸ್ ಆರ್ ಎಕ್ಸಾಂಪಲ್ ಫಾರ್ ಮೊನೋಕಾಟ್. ಸೊ ಅಲ್ಲಿ ಡೈಕಾಟ್ ಅಂತ ಅನ್ಕೊಳ್ಳೋಣ ಸದ್ಯಕ್ಕೆ. ಹೌ ಮೆನಿ ಪೆಟಲ್ಸ್ ಆರ್ ದೇರ್ ಹಿಯರ್? 5 ಪೆಟಲ್ಸ್. Here also 5 petals, but arrangements are different. See here. Let us consider second petal. Second petal, one side margin. One side margin we can see. The second petal margin we can see. It's another margin we can't see. Why? Because second petal, another margin is covered by third petal. Its margin covered by third petal. ಈಗ ನೋಡ್ರಿ, ಫಿಫ್ತ್ ಪೆಟಲ್ದು ಒಂದು ಸೈಡ್ ಮಾರ್ಜಿನ್ ಇಲ್ಲಿ ಒಳಗಡೆ ಇದೆ, ಅದೇ ಇನ್ನೊಂದು ಸೈಡ್ ಮಾರ್ಜಿನ್ ಹೊರಗಡೆ ಇದೆ. ಪ್ರತಿ ಪೆಟಲ್ಸ್ ಅರೇಂಜ್ಮೆಂಟ್ ಅದೇ ರೀತಿ ಇರೋದಂತ. ದಟ್ ಮೀನ್ಸ್ ಇಮ್ಯಾಜಿನ್ one petal, this is another petal. Now both the petals do not touch each other, just so they are overlapping like this. So those are overlapping, ಒಂದ್ರ ಮೇಲೆ ಒಂದು overlap ಆಗೋದಂತ. So after the overlap, imagine now this petal is having 2 margins, one margin outside, one margin inside, right? Okay, here one margin outside, one margin inside. ಅದರ ಮೇಲೆ ಇನ್ನೊಂದು ಪೆಟಲ್ ಮಾರ್ಜಿನ್ ಬಂತು. ಇದೇ ರೀತಿ ಒಂದರ ಮೇಲೆ ಒಂದು ಕವರ್ ಆಗ್ತಾ ಹೋಗೋದಂತ. ಸೊ 2 ಮಾರ್ಜಿನ್ದಲ್ಲಿ ಒಂದು ಮಾರ್ಜಿನ್ ಒಳಗಡೆ ಇರೋದು, ಒಂದು ಮಾರ್ಜಿನ್ ಹೊರಗಡೆ ಇರೋದು, ಮತ್ತೆ ನೆಕ್ಸ್ಟ್ ಪೆಟಲ್ದು ಒಂದು ಮಾರ್ಜಿನ್ ಹೊರಗಡೆ ಇರೋದು, ಒಂದು ಮಾರ್ಜಿನ್ ಒಳಗಡೆ ಇರೋದು ಅಂತ. ಸೊ ದಟ್ ಕೈಂಡ್ ಆಫ್ ಓವರ್ಲ್ಯಾಪಿಂಗ್ ಅರೇಂಜ್ಮೆಂಟ್, ಸೊ ದಟ್ ವಿ ವಿಲ್ ಕನ್ಸಿಡರ್ ಆಸ್ ಅ ಟ್ವಿಸ್ಟೆಡ್ ಎಸ್ಟಿವೇಶನ್. ಸೊ ಹಿಯರ್ ಇನ್ ದ ಟ್ವಿಸ್ಟೆಡ್ ಎಸ್ಟಿವೇಶನ್, we can observe this kind of estivation in case of a cotton flower. So ಹತ್ತಿ ಅಂತ ಹೇಳ್ತೀವಲ್ಲ, ಕಾಟನ್. ಸೊ ಇನ್ ಕಾಟನ್ ಫ್ಲವರ್ ವಿ ಕ್ಯಾನ್ ಅಬ್ಸರ್ವ್ ದಿಸ್ ಕೈಂಡ್ ಆಫ್ ಅರೇಂಜ್ಮೆಂಟ್. ಮತ್ತು ಇನ್ನೊಂದು, ಅದರ ಫ್ಲವರ್ ಬಡ್ ಅನ್ನ ತಗೊಂಡು ನಾವು ಕೈಯಲ್ಲಿ ಹಿಡ್ಕೊಂಡು ನೋಡಿದೆ ಅಂತಂದ್ರೆ ಟ್ವಿಸ್ಟ್ ಆಗಿರೋ ತರ ಕಾಣಿಸುತ್ತೆ, ಹಿಂಗೆ ಸ್ವಲ್ಪ ಸುರುಳಿ ಆಕಾರ ಟ್ವಿಸ್ಟ್ ಆಗಿರೋ ತರ ಕಾಣಿಸುತ್ತಂತೆ. ಅಂಡ್ ಹಿಯರ್ ದ ಟ್ವಿಸ್ಟಿಂಗ್ ಆಫ್ ಪೆಟಲ್ಸ್ ಈಸ್ ಪ್ರೆಸೆಂಟ್ ಇನ್ ಅ ರೆಗ್ಯುಲರ್ ಪ್ಯಾಟರ್ನ್. ಈ ರೆಗ್ಯುಲರ್ ಪ್ಯಾಟರ್ನ್ ಅಂತ ಹೇಳ್ತೀವಿ. ಹೆಂಗೆ ರೆಗ್ಯುಲರ್ ಪ್ಯಾಟರ್ನ್ ಅಂತಂದ್ರೆ, ಪ್ರತಿ ಪೆಟಲ್ದು ಒಂದು ಮಾರ್ಜಿನ್ ಹೊರಗಡೆ ಇರೋದು, ಒಂದು ಮಾರ್ಜಿನ್ ಒಳಗಡೆ ಇರೋದು. ಎವ್ರಿ ಪೆಟಲ್ ಒನ್ ಮಾರ್ಜಿನ್ ಇನ್ಸೈಡ್, ಒನ್ ಮಾರ್ಜಿನ್ ಔಟ್ಸೈಡ್. ಎವ್ರಿ ಪೆಟಲ್ ಒನ್ ಮಾರ್ಜಿನ್ ಇನ್ಸೈಡ್, ಒನ್ ಮಾರ್ಜಿನ್ ಔಟ್ಸೈಡ್, ಪ್ರತಿ ಪೆಟಲ್ ಇರೋದು. ಸೊ ದಿಸ್ ಕೈಂಡ್ ಆಫ್
this kind of condition we will consider it as a regular overlapping. This is a regular overlapping. ಅನುಕ್ರಮವಾಗಿರೋದಂತ. So the best example is cotton. And next one, let me consider the imbricate estimation. The third one, imbricate estimation. So as usual, 1 2 3 4 5 petals we are having right now. Again the arrangement is a little bit different, but sudden ಆಗಿ ನೋಡಿದ್ರೆ ಇದೇ ತರ ಕಾಣಿಸುತ್ತೆ ನಮಗೆ. ಅರೇಂಜ್ಮೆಂಟ್ ಸ್ವಲ್ಪ ಚೇಂಜ್ ಇರೋದು. ಯಾವ ರೀತಿ ಚೇಂಜ್ ಇರೋದು ನೋಡ್ರಿ. First and fourth petals. First and fourth petals. Imagine. First petal, both the margins are outside. ಎರಡು ಹೊರಗಡೆ ಕಾಣಿಸ್ತಾವೆ ನಮಗೆ margin. Fourth petals, both the margins are inside. ಅಂದ್ರೆ ಎರಡು margin ನಮಗೆ ಕಾಣಿಸೋದ್ರ ಒಳಗಡೆ ಇರ್ತವೆ. Understand ಆಗುತ್ತಾ? First petal, both the margins are outside. Fourth petals, both the margins are inside. And remaining second, third, fifth. So second, third, fifth. ಅಥವಾ ನೀವು ನಂಬರ್ ಏನಾದರೂ ಕೊಡ್ರಿ. ನಾನು ನಂಬರ್ ಆ ರೀತಿ ಕೊಟ್ಟಿದ್ದೀನಿ. ನೀವು ಇದನ್ನ 1 ಅಂತ ಕೊಡ್ಬೋದು, 2 3 4 5 ಹಿಂಗೆ ಕೊಡ್ಬೋದು. ಸೊ ನಾನು ಕೊಟ್ಟಿರೋ ನಂಬರ್ ಪ್ರಕಾರ ಹೇಳ್ತಾ ಇರೋದು ಈಗ 2 3 5 2 3 5. ಸೊ ದೋಸ್ ಆರ್ ಶೋಯಿಂಗ್ ದಿ overlapping. So these 3 petals are showing the regular overlapping. So regular overlapping ಅಂದ್ರೇನು, ಒಂದು ಮಾರ್ಜಿನ್ ಹೊರಗಡೆ ಇರೋದು, ಒಂದು ಮಾರ್ಜಿನ್ ಒಳಗಡೆ ಇರೋದು. ಆ ಥರ ಇದೇ ಥರ one margin outside, one margin inside. So that can be shown by second petal, third petal, fifth petal. But first petal, fourth petal do not follow that. So ಇಲ್ಲಿ ಇವು ಎರಡು ಪೆಟಲ್ದಲ್ಲಿ ಒಂದು ಪೆಟಲ್ನಲ್ಲಿ ಎರಡು ಮಾರ್ಜಿನ್ಸ್ ಹೊರಗಡೆ ಇರೋದು, ಒಂದು ಪೆಟಲ್ನಲ್ಲಿ ಎರಡು ಮಾರ್ಜಿನ್ಸ್ ಒಳಗಡೆ ಇರೋದು ಅಂತ. So this kind of estimation, it is not regular, it is irregular. Here this is regular overlapping, but this is irregular overlapping. So this kind of estimation, we can observe this kind of estimation in Gulmohar, Sankeshwar ಹೂವು ಹೇಳಿದೆ ನಾನು ಲಾಸ್ಟ್ ಟೈಮ್. ಸೊ ಅದನ್ನು ಫ್ಲವರ್ ಕೂಡ ತೋರಿಸಿದ್ದೆ, ಸಂಕೇಶ್ವರ ಹೂವು, ಗುಲ್ಮೊಹರ್. ಸೊ ಇನ್ ಗುಲ್ಮೊಹರ್ ವಿ ಕ್ಯಾನ್ ಅಬ್ಸರ್ವ್ ದಿಸ್ ಕೈಂಡ್ ಆಫ್ ಎಸ್ಟಿಮೇಷನ್, ಆ್ಯಂಡ್ ಆ್ಯಕ್ಚುಲಿ ದಿಸ್ ಈಸ್ irregular overlapping. And one more thing, so what I am showing here right now, this kind of estimation, it is also called as ascending. Ascending imbricate. Actually in imbricate we are having two kinds, ascending and descending. Ascending ಅಂದ್ರೆ ಏರಿಕೆ ಕ್ರಮ, descending ಅಂದ್ರೆ ಇಳಿಕೆ ಕ್ರಮ ಅಂತ. ಸೊ ಆ ರೀತಿಯನ್ನು ನೋಡ್ತೀವಿ. ಆಕ್ಚುಲಿ ದಿಸ್ ಇಸ್ ದ ಅಸೆಂಡಿಂಗ್ ಇಂಬ್ರಿಕೇಟ್. ಇನ್ನೊಂದು ಬರುತ್ತೆ ಡಿಸೆಂಡಿಂಗ್ ಇಂಬ್ರಿಕೇಟ್. ಡಿಸೆಂಡಿಂಗ್ ಇಂಬ್ರಿಕೇಟ್ ಅಂದ್ರೆ ಲಾರ್ಜ್ ಮೀಡಿಯಂ ಆರ್ ಲಾರ್ಜ್ ಮೀಡಿಯಂ ಸ್ಮಾಲ್. ಲಾರ್ಜ್ ಮೀಡಿಯಂ ಸ್ಮಾಲ್ ಡಿಸೆಂಡಿಂಗ್ ಆರ್ಡರ್ದಲ್ಲಿ ಬರೋದು. ಅಂದರೆ ಕೊಟ್ಟಿರೋ ಪೆಟಲ್ಸ್ ಅಲ್ಲಿ ಒಂದು ದೊಡ್ಡದಾಗಿರೋದು, ಮತ್ತೆ ಅದಕ್ಕಿಂತ ಪೆಟಲ್ಸ್ ಚಿಕ್ಕದಾಗಿರೋದು, ಮತ್ತೆ ಪೆಟಲ್ಸ್ ಅದಕ್ಕಿಂತ ಚಿಕ್ಕದಾಗಿರೋದು ಅಂತ. ಸೊ ವಿ ಕ್ಯಾನ್ ಸಿ ಒನ್ ಮೋರ್ ಇಂಬ್ರಿಕೇಟ್ ಆರ್ಡರ್, ದಟ್ ಈಸ್ ಅ ಡಿಸೆಂಡಿಂಗ್ ಇಂಬ್ರಿಕೇಟ್. ಸೊ ದ ಡಿಸೆಂಡಿಂಗ್ ಇಂಬ್ರಿಕೇಟ್ ನೇಮ್ ಈಸ್ ವೆಕ್ಸಿಲರಿ ಎಸ್ಟಿವೇಷನ್. ಅದಕ್ಕೆ ಇನ್ನೊಂದು ಟೈಪ್ ಇದೆ, ವೆಕ್ಸಿಲರಿ ಎಸ್ಟಿವೇಷನ್. ಸಿ ಹಿಯರ್ ವಿ ಕ್ಯಾನ್ ಸಿ ದ ವೆಕ್ಸಿಲರಿ ಎಸ್ಟಿವೇಷನ್. ಇದೊಂದು ಸ್ಪೆಷಲ್ ಆಗಿರೋದು ಎಸ್ಟಿವೇಷನ್. This is the fourth estimation. Okay, let me consider here. This is the first petal, right? This is the first petal, and next these are the two petals here. Next these are the two petals. So 2 and 3. Next these two are the petals, 4 and 5. So again this is also pentamerous flower, right?
one petal is bigger in size, biggest in size, ಒಂದು ದೊಡ್ಡದಾಗಿರೋದು petal. So this is the biggest petal. Inside this one, next we are having the two petals. ಅದ್ರ ಒಳಗಡೆ ಮತ್ತೆರಡು ಚಿಕ್ಕದಾಗಿರೋ petals, 2 and 3. Let me call them as second and third petal. ಅದ್ರ ಒಳಗಡೆ ಅದು ಓಪನ್ ಆಯ್ತಂದ್ರೆ ಅದ್ರೊಳಗಡೆ ಇನ್ನೂ ಎರಡು ಚಿಕ್ಕದಾಗಿರೋ petals, 4th and 5th. ಅಂದ್ರೆ ಇಳಿಕೆ ಕ್ರಮದಲ್ಲಿ ಬರೋದು ಅಂತ. So let me consider this one as descending imbricate estivation. Descending imbricate estivation. Descending imbricate estivation, another name is vexillary estivation. ಅದಕ್ಕೆ ಇನ್ನೊಂದು ನೇಮ್ ಏನಂತ ಕರಿಬಹುದು, ವೆಕ್ಸಿಲರಿ ಎಸ್ಟಿವೇಷನ್. ಅದರದ ಸ್ಪೆಷಾಲಿಟಿ ಏನಂತಂದ್ರೆ ಒಂದು ದೊಡ್ಡದಾಗಿರೋ ಪೆಟಲ್. ಸೊ ಒನ್ ಪೆಟಲ್ ಈಸ್ ದ ಬಿಗ್ಗೆಸ್ಟ್ ಪೆಟಲ್ ಹಿಯರ್. ಸೊ ಲೆಟ್ ಮಿ ಕಾಲ್ ದಿಸ್ ಪೆಟಲ್ ಆಸ್ ಸ್ಟ್ಯಾಂಡರ್ಡ್. ಸ್ಟ್ಯಾಂಡರ್ಡ್ ಪೆಟಲ್. ವಿಚ್ ಪೆಟಲ್? ಸ್ಟ್ಯಾಂಡರ್ಡ್ ಪೆಟಲ್. After the standard petal, next these two petals here, these two petals we will call them as wing petals, or we'll call them as wings, wing petals. And after that one, the innermost petals, next we will call these two petals as keel petals. Which petals? Keel petals. So we are having three types of petals here: standard petal, wing petal, keel petal. Standard petal will cover keel petals. Keel petals will cover, wing petals will cover keel petals. ಒಂದ್ರ ಒಳಗಡೆ ಒಂದಿರೋದಂತ. ಸೊ ನೀವು ಕ್ವಶನ್ ಕೇಳ್ಬೋದು, ಆ ಫ್ಲವರ್ ನೋಡ್ಲಿಕ್ಕೆ ಆಕ್ಚುಲಿ ಹೆಂಗೆ ಕಾಣಿಸುತ್ತೆ ಅಂದ್ರೆ ಮೊಗ್ಗು. ಈಗ ಫ್ಲವರ್ ಮೊಗ್ಗು ಏನಾದ್ರು ಅರಳಿತು ಅಂತ ಅನ್ಕೊಳ್ರಿ. ಮೊಗ್ಗು ಅರಳಿತು ಅಂತಂದ್ರೆ ಒಂದು ದೊಡ್ಡ ಪೆಟಲ್ ಬರುತ್ತೆ ಹೊರಗಡೆ. ಆ ಅರಳೋ ಸಮಯದಲ್ಲಿ ನಾನು ಹೇಳ್ತಾ ಇರೋದು, ಆ ದೊಡ್ಡ ಪೆಟಲ್ ಒಳಗಡೆ ಎರಡು ಪೆಟಲ್ಸ್ ಇದಾವೆ. ಆ ಎರಡು ಪೆಟಲ್ಸ್ ಓಪನ್ ಆಯ್ತು ಅಂದ್ರೆ ಅದ್ರೊಳಗಡೆ ಇನ್ನೂ ಎರಡು ಚಿಕ್ಕದಾಗಿ ಪೆಟಲ್ಸ್ ಕಾಣಿಸ್ತವೆ. ಒನ್ ಸ್ಟ್ಯಾಂಡರ್ಡ್ ಪೆಟಲ್, ಲಾರ್ಜೆಸ್ಟ್ ಪೆಟಲ್, ನೆಕ್ಸ್ಟ್ wing petals. But thing is, wing petals are not attached. Wing petals are not attached. ಕೂಡಿರೋದಿಲ್ಲ ಇಲ್ಲಿ, wing petals ಕೂಡಿರೋದಿಲ್ಲ. ಬಟ್ ಒಳಗಡೆ ಇರ್ತಾವಲ್ಲ ಎರಡು ಬಹಳ ಚಿಕ್ಕದಾಗಿರೋ ಪೆಟಲ್ಸ್, both the petals have been attached. ಎರಡು ಪೆಟಲ್ಸ್ ಕೂಡಿರ್ತವೆ. ಪೆಟಲ್ಸ್ ಕೂಡಿದ್ರೆ ಏನಂತ ಹೇಳ್ತೀವಿ? Gamopetalous. That condition is gamopetalous. If the petals are not fused, then that condition is polypetalous. ಅಂದ್ರೆ ಇಲ್ಲಿ ಎರಡು ತರ ನೋಡ್ತೇವೆ, gamopetalous and polypetalous condition. We can observe both. ಸೊ ಈ ತರ ಫ್ಲವರ್ ಅರೇಂಜ್ಮೆಂಟ್ ಅನ್ನ ನಾವು ಎಲ್ಲಿ ನೋಡ್ಬೋದು ಅಂತ, we can observe this kind of flower arrangement in case of pea, ಬಟಾಣೆ, ಇವನ್ ಬೀನ್ಸ್, ಬಟಾಣೆ ಅಥವಾ ಬೀನ್ಸ್, ಇಲ್ಲೆಲ್ಲ ನಾವು ಈ ರೀತಿ ಅರೇಂಜ್ಮೆಂಟ್ ಅನ್ನ ನೋಡ್ಬೋದು ಅಂತ. So that is a vexillary estivation. And this vexillary estivation, it is also called as papilionaceous estivation. Which estivation? Papilionaceous estivation. ಅದಕ್ಕೆ ಇನ್ನೊಂದು ನೇಮ್. Or vexillary estivation, also called as descending imbricate estivation, or it is also called as papilionaceous estivation. ಮತ್ತು ಇನ್ನೊಂದು, ಈ ತರದ ಎಸ್ಟಿವೇಶನ್ ಲೆಗ್ಯುಮಿನೇಷಿಯಾ ಫ್ಯಾಮಿಲಿದ ಮೇನ್ ಕ್ಯಾರೆಕ್ಟರ್. ಲೆಗ್ಯುಮಿನೇಷಿಯಾ ಬರುತ್ತೆ, ನೆಕ್ಸ್ಟ್ ಬರ್ತಾ ಹೇಳ್ತೆ ಫ್ಯಾಮಿಲೀಸ್ದಲ್ಲಿ. ಸೊ ಲೆಗ್ಯುಮಿನೇಷನ್ನು ಕುಟುಂಬದಲ್ಲಿ ಬರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಹೂಗಳು ಈ ತರ ಒಂದು ಅರೇಂಜ್ಮೆಂಟ್ದಲ್ಲಿ ಕಾಣಿಸ್ತವೆ. ಬಟರ್ಫ್ಲೈ ಲೈಕ್, ದಟ್ ಮೀನ್ಸ್ ದಟ್ ಫ್ಲವರ್ ಇಸ್ ಲುಕಿಂಗ್ ಲೈಕ್ ಬಟರ್ಫ್ಲೈ. ಸೊ ಪೆಟಲ್ಸ್ ಒಂದು ದೊಡ್ಡದಾಗಿರೋದು, ಒಳಗಡೆ ಎರಡು ಚಿಕ್ಕದಾಗಿರೋದು, ಅದ್ರ ಒಳಗಡೆ ಇನ್ನು ಎರಡು ಚಿಕ್ಕದಾಗಿರೋದು. ಇಫ್ ಇಟ್ ಇಸ್ ಅ ಪೆಂಟಾಮೆರಸ್ ಫ್ಲವರ್ ಕಂಡೀಷನ್. ಸೊ ದ ಎಕ್ಸಾಂಪಲ್ ಇಸ್ pea plant. So in the pea flower we can observe. So like that we can observe 4 types of estivations. What actually that estivation is? Arrangement of sepals or petals to one another in the same whorl in the floral bud condition. So that estivation is of 4 types: valvate estivation, twisted estivation, imbricate estivation, vexillary estivation. So here vexillary, it is one kind of imbricate estivation.
ಬಟ್ ಅದನ್ನು ಸಪ್ರೇಟ್ ಆಗಿ ಕೊಟ್ಟಿರೋ ರೀಸನ್ ಏನಂದರೆ ಅದೊಂದು ಸ್ವಲ್ಪ ಪೆಕ್ಯುಲರ್ ಆಗಿದೆ, ಎಸ್ಟಿಮೇಷನ್ ಈ ರೀತಿಯಲ್ಲಿ ಪೆಕ್ಯುಲರ್ ಆಗಿರೋದು. ಸೊ ರಿಗಾರ್ಡಿಂಗ್ ದ ಅರೇಂಜ್ಮೆಂಟ್ ವಿ ಅಬ್ಸರ್ವ್ 4 ಟೈಪ್ಸ್ ಹಿಯರ್. ಅದಕ್ಕೆ ಒಂದೊಂದು ಎಕ್ಸಾಂಪಲ್ ತಲೆ ಇಟ್ಕೊಳ್ರಿ, ರೈಟ್. ಸೊ apart from that one, next one if we consider, let me consider the next floral whorl. What is the outermost floral whorl? Calyx, that is over. The next whorl is corolla, group of petals, that is over. Regarding the calyx and corolla, their arrangement we observe estivation. And next one, what is the third whorl? Next innermost whorl, male reproductive part of the flower, that is androecium. So let me consider the next one is androecium, the third floral whorl. Yes, androecium. Keep one thing in your mind. In biological terms, in any of the terms, if you get the term andro means something it is concerned to male. Androgen, androecium. Andro ಅಂತ ಬಂದರೆ ಮೇಲ್ ಪಾರ್ಟ್ ಅಂತ ಅನ್ಕೊಳ್ರಿ. ಗೈನೋ ಅಂತ ಬಂತು ಅಂತಂದರೆ ಅದನ್ನ ಫೀಮೇಲ್ ಪಾರ್ಟ್ ಅಂತ ಅನ್ಕೊಳ್ರಿ. Androecium, this is the male reproductive part of the flower. So here this androecium, it is the group of stamen. It is the group of stamen. ಮತ್ತು ಇನ್ನೊಂದು ಸ್ಟೆಮೆನ್ ಸಮ್ಟೈಮ್ಸ್ ಅಲ್ಲಿ ಒಂದೇ ಇದ್ರೂ ಅದಕ್ಕೆ ನಾವು ಎಂಡ್ರೋಶಿಯಮ್ ಅಂತ ಕರಿತೀವಿ. ಬಟ್ ಯೂಶುವಲಿ ಮ್ಯಾಕ್ಸಿಮಮ್ ಫ್ಲವರ್ಸ್ ಸ್ಟೆಮೆನ್ಸ್ ಆರ್ ಮೋರ್. So that group of stamen we will consider as a androecium. So male reproductive part of the flower, male symbol, yes, male reproductive part, androecium. That androecium, if we consider its structure, so androecium structure consider ಮಾಡಿದ್ರೆ ಅಂತ ಅನ್ಕೊಳ್ರಿ, ಯಾವ ರೀತಿ ಕಾಣಿಸುತ್ತೆ ಅಂತ. Yes, this is how actually one typical stamen we can observe. Stamen, ಈ ಟೋಟಲ್ ಪಾರ್ಟ್ಗೆ ನಾವು ಸ್ಟೆಮೆನ್ ಅಂತ ಕರಿತೀವಿ. ಸೊ ಈ ಸ್ಟೆಮೆನ್ನು ಟಿಪಿಕಲ್ ಆಗಿ ನೋಡ್ಲಿಕ್ಕೆ ಹೆಂಗೆ ಕಾಣಿಸುತ್ತೆ, ಮಾದರಿಯಾಗಿ ನಾವು ಕನ್ಸಿಡರ್ ಮಾಡಿದ್ರೆ ಹೆಂಗೆ ಕಾಣಿಸುತ್ತೆ ಅಂತ. ಸೊ ಇನ್ ದ ಸ್ಟೆಮೆನ್, ದಿಸ್ ಪಾರ್ಟ್, ಲೆಟ್ ಮಿ ಕನ್ಸಿಡರ್ ದಿಸ್ ಈಸ್ ಆಂಥರ್. This part is anther and this part is filament. Anther and filament, major 2 parts of every stamen. ಪ್ರತಿ stamen 2 parts ಗಳು. Along with that one, we can have one more part here, connective. That means 3 parts: anther, connective and filament. Anther means it is looking like head. ಅದೊಂದು ನೋಡ್ಲಿಕ್ಕೆ ಒಂದು ತಲೆ ತರ ಕಾಣಿಸುತ್ತೆ, ಒಂದು ಸ್ಟ್ರಕ್ಚರ್, ಸ್ಮಾಲ್ ಸ್ಟ್ರಕ್ಚರ್ಸ್. ಆಕ್ಚುಲಿ ಇಲ್ಲಿ ಹೇಳೋದೆಲ್ಲ ಚಿಕ್ಕದಾಗಿರುತ್ತೆ ಸ್ಟ್ರಕ್ಚರ್ಸ್. ರೈಟ್. ಸೊ ನಾವು ಫ್ಲವರ್ದಲ್ಲಿ ತೋರಿಸಿದ್ವಲ್ಲ ಒಂದು ಡಯಾಗ್ರಾಮ್, ಈ ರೀತಿ ಹೇಳ್ತಿದ್ವಲ್ಲ ಸ್ಟ್ರಕ್ಚರ್. ಸೊ ದಿಸ್ ಈಸ್ ದ ಥಲಾಮಸ್ ಆ್ಯಂಡ್ ದ ಸೆಂಟ್ರಲ್ ಸ್ಟ್ರಕ್ಚರ್ ಈಸ್ ದ ಕಾರ್ಪಲ್, and next these are the petals, next sepals, and these structures are, yes, these structures are androecium, that means stamens. So ಇಲ್ಲಿ ಒಂದು stamen ಅಂತ ತೋರಿಸ್ತಾ ಇರೋದು, just anther, head like structure, and filament. Filament, it is one elongated structure, it is one trichome like structure. ಸೊ ಒಂದು ಎಲಾಂಗೇಟೆಡ್ ಆಗಿರುತ್ತೆ ಸ್ಟ್ರಕ್ಚರ್ ಫಿಲಾಮೆಂಟ್. ಈ ಫಿಲಾಮೆಂಟ್ ಮತ್ತು ಆಂಥರ್ನ ಎರಡೂ ಕೂಡಿಸೋದು ಯಾವುದು? ಕನೆಕ್ಟಿವ್. ಇಟ್ಸ್ ಒನ್ ಟಿಶ್ಯೂ ಆ್ಯಕ್ಚುಲಿ, ಕನೆಕ್ಟಿವ್. ಬಟ್ ಕನೆಕ್ಟಿವ್ ಇಸ್ ಅ ಸ್ಟರೈಲ್ ಟಿಶ್ಯೂ, ಅದು ಯಾವುದೇ ರಿಪ್ರೊಡಕ್ಷನ್ದಲ್ಲಿ ಇನ್ವಾಲ್ವ್ ಆಗೋದಿಲ್ಲ ಆ ಟಿಶ್ಯೂ, ಅದು ಮುಂದೆ ಗೊತ್ತಾಗುತ್ತೆ ನಿಮಗೆ. ಸೊ ಮೇಜರ್ಲಿ 3 parts we are having, right? Suppose if we cut this anther, ಆಂಥರ್ನ ಈ ರೀತಿ, ಸೊ ಆಂಥರ್ ಸ್ವಲ್ಪ ಚಿಕ್ಕದು, ಏನೋ ದೊಡ್ಡದಾಗಿತ್ತು ಅಂತ ಅನ್ಕೊಳ್ರಿ. ಆ್ಯಂಡ್ ಒನ್ ಮೋರ್ ಥಿಂಗ್, anthers may be having different sizes, different shapes, versatility ಜಾಸ್ತಿ ಇದೆ.
ಬಟ್ ನಾನು ಹೇಳ್ತಾ ಇರೋದು ಸ್ವಲ್ಪ ಆಂಥರ್ ದೊಡ್ಡದಾಗಿತ್ತು ಅಂತ ಅನ್ಕೊಳ್ರಿ. ಈ ಜಸ್ಟ್ ಹೇಳಿದೆ ಅದು ಗುಲ್ಮೊಹರ್ ಸಂಕೇಶ್ವರ ಗಿಡದ ಫ್ಲವರ್ದಲ್ಲಿ ನೀವು ಆಂಥರ್ ಹೆಡ್ಡನ್ನು ನೀವು ನೋಡ್ಬೋದು. ನಾವು ಚಿಕ್ಕವರಿದ್ದಾಗ ಒಂದು ಆಟ ಆಡ್ತಿದ್ವಿ, ನೀವು ಆಡಿದಿರಲ್ಲ ಗೊತ್ತಿಲ್ಲ. 2 ಆಂಥರ್ನ ತಗೊಂಡು ಈ ರೀತಿ ಒಂದು ಫೈಟ್ ಮಾಡಿಸ್ತಿದ್ವಿ. ಆ ಆಂಥರ್ ಹೆಡ್, ಈ ಆಂಥರ್ ಹೆಡ್. ಆ ಆಂಥರ್ ಹೆಡ್ ಅಂದರೆ ನೀವು ತಲೆ ಇಟ್ಕೊಳ್ರಿ, ನಾವು ತಿನ್ನೋ ಸೊಪ್ಪಿನ ಕಾಳು ಇರ್ತಲ್ಲ, ಸೊ ಆಂಥರ್ ಹೆಡ್ ಆ ರೀತಿ ಕಾಣಿಸುತ್ತಂತ. ಆಂಥರ್ ತಿನ್ನೋ ಸೊಪ್ಪಿನ ಕಾಳು, 2 ಸೊಪ್ಪಿನ ಕಾಳನ್ನು ಕೂಡಿಸಿದ್ರೆ ಯಾವ ರೀತಿ ಕಾಣಿಸುತ್ತೋ ಆ ರೀತಿ ಇರ್ತಿದ್ದು ಆಂಥರ್. ಆ ಥರದ್ದು ಒಂದು ಸ್ಟ್ರಕ್ಚರ್ ಸಿಮಿಲರ್ ಆಗಿ. ಸೊ ಅದರಿಂದ ಆಟ ಆಡ್ತಿದ್ವಿ ನಾವು ಈ ರೀತಿ, ಅದು ಯಾರ್ದು ಬೇಗ ಬ್ರೇಕ್ ಆಗುತ್ತಂತ ಆಂಥರ್ ಸ್ಟ್ರಕ್ಚರ್. ಸೊ ಸಪೋಸ್ ಇಫ್ ಯು ಕಟ್ ದ ಆಂಥರ್, ಆ ಆಂಥರ್ ಸ್ವಲ್ಪ ಬ್ಲೇಡ್ ತೊಗೊಂಡು ಕಟ್ ಮಾಡಿದ್ವಿ ಅಂತ ಅನ್ಕೊಳ್ರಿ. ಇಫ್ ಯು ಕಟ್ ಆ್ಯಂಡ್ ಓಪನ್ ದ ಆಂಥರ್, the same structure ಆಂಥರ್ ಸ್ವಲ್ಪ ಕಟ್ ಮಾಡಿ ಓಪನ್ ಮಾಡೋದಂತ ಅನ್ಕೊಳ್ರಿ. ಇಮ್ಯಾಜಿನ್ ಇನ್ ದಟ್ ಸೆನ್ಸ್. ಸೊ ಇನ್ಸೈಡ್ ವಿ ಕ್ಯಾನ್ ಸಿ two chambers. So inside we can observe two chambers inside. ಅದರ ಒಳಗಡೆ ಮತ್ತೆ 2 ಚೇಂಬರ್ ಕಾಣಿಸ್ತಾ ನಮಗೆ. So here each chamber we will call it as the lobe. ಏನಂತ ಕರೀತೀವಿ ಅದಕ್ಕೆ? lobe of anther. How many lobes? 2 lobes usually. ಪ್ರತಿ ಲೋಬದ ಒಳಗಡೆ ಮತ್ತೆ 2 ಕೋಣೆಗಳ ತರ ಸ್ಟ್ರಕ್ಚರ್ಸ್ ಕಾಣುತ್ತೆ, ಸ್ಮಾಲ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ಸ್. And these sac-like structures we will refer them as pollen sac. ಏನಂತ ಕರಿತೀವಿ? pollen sac. sac ಅಂದ್ರೆ ಚೀಲ, ಪೋಲನ್ ಅಂತಂದ್ರೆ ಪೋಲನ್ ಗ್ರೇನ್ಸ್ ಅನ್ನ ರೆಡಿ ಮಾಡ್ತಕ್ಕಂಥ ಸ್ಯಾಕ್. ಇದ್ರ ಒಳಗಡೆ ಪೋಲನ್ ಗ್ರೇನ್ಸ್ ರೆಡಿ ಆಗ್ತವೆ. ಸೊ ಇದ್ರ ಒಳಗಡೆ inside this one we can observe the pollen grains. So you can I think in Kannada you heard this term ಪರಾಗರೇಣುಗಳು ಅಂತ ಕರಿತಿದ್ದೆ. ಸೊ ಪೋಲನ್ ಗ್ರೇನ್ಸ್ ಅಂತ ಹೇಳ್ತೀವಿ. ಪರಾಗಸ್ಪರ್ಶಕ್ಕೆ ಪರಾಗಸ್ಪರ್ಶ ಆಗೋದು ಇದರಿಂದ, ಪರಾಗರೇಣುಗಳಿಂದ, ಪೋಲನ್ ಗ್ರೇನ್ಸ್. Those pollen grains get produced in sac like structures and that sac like structure is a pollen sac. ಅದರ ಒಳಗಡೆ ಇರತಕ್ಕಂಥದ್ದು. And each lobe is having 2 pollen sac. Each lobe is having 2 pollen sac. Then that condition we will refer it as Dithecus condition. Which condition? Dithecus condition. ಆ ಥರ ಕಂಡೀಷನ್ ಇದ್ರೆ ಡೈಥೆಕಸ್. ಸಮ್ಟೈಮ್ಸ್ ಒಂದೇ ಪೋಲನ್ ಸಾಕ್ ಇತ್ತು ಅಂತ ಅನ್ಕೊಳ್ರಿ, ದೆನ್ ದಟ್ ಕಂಡೀಷನ್ ವಿ ವಿಲ್ ರೆಫರ್ ಇಟ್ ಆಸ್ ಮೊನೋಥೆಕಸ್. ಮೊನೋಥೆಕಸ್ ಕಂಡೀಷನ್. ಸೊ ಡೈಥೆಕಸ್ ಮೀನ್ಸ್ 2 pollen sacs. So monothecus means 1 pollen sac. So like that we are having 2 conditions, dithecus and monothecus conditions, right? So ಇಲ್ಲಿ ಮ್ಯಾಕ್ಸಿಮಮ್ ಫ್ಲವರ್ಸ್ನಲ್ಲಿ ಡೈಥೆಕಸ್ ಕಂಡೀಷನ್ ಇರುತ್ತೆ, ಮತ್ತು ಇನ್ನೊಂದು ಲೋಬ್ಸ್ಗಳು ಕೂಡ 2 ಇರುತ್ತೆ ಯೂಶಲ್ ಆಗಿ ಮ್ಯಾಕ್ಸಿಮಮ್ ಫ್ಲವರ್ಸ್ಗಳ ಆ್ಯಂಥರ್ಸ್ಗಳಲ್ಲಿ. ಬಟ್ ಕೆಲವೊಂದಿಷ್ಟು ಫ್ಲವರ್ಸ್ಗಳಲ್ಲಿ ಮೊನೋಥೆಕಸ್ ನೋಡ್ಬೋದು. ಈಗ ಹೈಬಿಸ್ಕಸ್, ದಾಸವಾಳದಲ್ಲಿ ಈ ಕಂಡೀಷನಲ್ಲಿ ನೋಡ್ಬೋದು ನಾವು. ಆ್ಯಂಡ್ ಒನ್ ಮೋರ್ ಥಿಂಗ್, I use the term stamen here. The total structure we will call it as a stamen. Stamen ಗೆ ನಾವು ಇನ್ನೊಂದು ನೇಮನ್ನು ಯೂಸ್ ಮಾಡ್ತೇವೆ, the another name of stamen. Let me rub here. The another name of a stamen is microsporophyll. Microsporophyll, another name of stamen. Microsporophyll. ಮೈಕ್ರೋ ಅಂತಂದ್ರೆ ಚಿಕ್ಕದಾಗಿರೋದು, ಸ್ಪೋರೋಫಿಲ್, ಫಿಲ್ ಅಂದ್ರೆ ಲೀಫ್ ಅಂತ ಅರ್ಥ. ಸ್ಪೋರೋಫಿಲ್ ಅಂತಂದ್ರೆ ಸ್ಪೋರ್ಸ್ಗಳನ್ನು ಮುಂದೆ ಗೊತ್ತಾಗುತ್ತೆ ನಿಮ್ಗೆ ಸ್ಪೋರ್ಸ್ ಅಂದ್ರೆ ಏನಂತ. ಭಾಳ ಚಿಕ್ಕದಾಗಿ ಪೋಲನ್ ಗ್ರೇನ್ಸ್ ಹೇಳಿದಲ್ಲ, ಪೋಲನ್ ಗ್ರೇನ್ಸ್ ಅಂದ್ರೆ ಸ್ಪೋರ್ ಅಂತ ಯೂಶಲ್ ನಾವು ಕರಿತೇವೆ ಅದನ್ನು. ಆ ಸ್ಪೋರ್ಗಳನ್ನು ರೆಡಿ ಮಾಡೋ ಎಲೆ
ಚಿಕ್ಕದಾಗಿ ಈ ಆಕಾರದಲ್ಲಿತ್ತು ಅಂದರೆ ಅದಕ್ಕೆ ಏನಂತ ಕರಿತೇವೆ ಮೈಕ್ರೋಸ್ಪೋರೋಫಿಲ್. ಇಟ್ ಈಸ್ ಅನದರ್ ನೇಮ್ ಆಫ್ ಸ್ಟೆಮನ್. ದಟ್ ಮೀನ್ಸ್ ಅ ಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್, ರೈಟ್? So depending on the pollen sacs or that lobe condition, we are having dithecous and monothecous conditions in the anther. And next one, regarding the attachment of filament to the anthers, we are having three conditions here. See here anther lobe attached to the filament. Anther lobe attached to the filament. ಆ ಫಿಲಾಮೆಂಟ್ ಆಂಥರ್ ಲೋಬ್ಗೆ ಅಟ್ಯಾಚ್ಮೆಂಟ್ ಆಗಿರೋದು ಬ್ಯಾಕ್ ಸೈಡ್ಲಿಂದ, ಹಿಂದ್ಗಡೆಲಿಂದ. ಸೊ ಇವೆರಡು ಆಂಥರ್ ಲೋಬ್ ಅಂತ ಅನ್ಕೊಳ್ರಿ, ಇದು ಫಿಲಾಮೆಂಟ್ ಅಂತ ಅನ್ಕೊಳ್ರಿ. ಫಿಲಾಮೆಂಟು ಇಲ್ಲಿ ಅಟ್ಯಾಚ್ಮೆಂಟ್ ಆಗಿದೆ ಈ ರೀತಿ ಬ್ಯಾಕ್ ಸೈಡ್, ಅದು ಹಿಂದ್ಗಡೆಲಿಂದ ಈ ರೀತಿ ಒಂದು ಫಿಲಾಮೆಂಟ್ ಅಟ್ಯಾಚ್ಮೆಂಟ್ ಆಗಿರೋದು. Then that kind of attachment of filament to the anther lobe, that condition we will call it as dorsifixed. ಆ ಕಂಡೀಷನ್ ಏನಂತ ಕರಿತೀವಿ? ಡಾರ್ಸಿಫಿಕ್ಸ್ಡ್. ಇಲ್ಲಿ ಸ್ವಲ್ಪ ಚೇಂಜ್ ಇದೆ ನೋಡಿ, ಡಿಫ್ರೆಂಟ್ ಕಂಡೀಷನ್. ಇದೇ ಕಂಡೀಷನ್ ಡ್ರಾ ಮಾಡಿದ್ದು. ಇಲ್ಲಿ ಫಿಲಾಮೆಂಟು ಈ ಆಂಥರ್ ಲೋಬದ ಕೆಳಗಡೆಲಿಂದ ಅಟ್ಯಾಚ್ಮೆಂಟ್ ಆಗಿದೆ. ಅದರ ಕೆಳಗಡೆ ಅಂದರೆ ಬೇಸ್ ಅಂತ ಹೇಳ್ತೀವಿ, basifixed. This condition is basifixed. And in another case here, see here anther lobes are present in this angle. ಹಿಂಗಿದೆ, ಇದಕ್ಕೆ ಯಾವ ಡೈರೆಕ್ಷನ್ ಅಂತ ಹೇಳ್ತೇವೆ? ಲಾಂಗಿಟ್ಯೂಡಿನಲ್. Filaments are anther lobes are longitudinal, but here anther lobe is horizontal, ಹಿಂಗೆ ಲಂಬವಾಗಿರೋದು. ಸೊ ಬೋತ್ ದ ಆಂಥರ್ ಲೋಬ್ಸ್ ಆರ್ ಹಾರಿಜಾಂಟಲ್ ಅಂಡ್ ಫಿಲಾಮೆಂಟ್ ಈಸ್ ಪರ್ಪೆಂಡಿಕ್ಯುಲರ್. ಅದಕ್ಕೆ ಲಂಬವಾಗಿ ಅಟ್ಯಾಚ್ಮೆಂಟ್ ಆಗಿದೆ ಫಿಲಾಮೆಂಟ್. ಒಂದು ಆಂಟೆನಾ ತರ ಕಾಣಿಸುತ್ತೆ ಈ ರೀತಿ. ದಿಸ್ ಕೈಂಡ್ ಆಫ್ ಅಟ್ಯಾಚ್ಮೆಂಟ್, ದಿಸ್ ಕಂಡೀಷನ್ ವಿ ವಿಲ್ ರೆಫರ್ ಇಟ್ ಆಸ್ versatile. This condition we will refer it as versatile. So usually ಈ ಥರದ ಆಂಥರ್ಸ್ಗಳನ್ನು ನಾವು ಕೆಲವೊಂದು ವಿಶೇಷ ಫ್ಲವರ್ಸ್ಗಳಲ್ಲಿ ನೋಡ್ತೀವಿ. ಎಂಥ ಫ್ಲವರ್ಸ್ ಅಂದರೆ ಗಾಳಿಲಿಂದ ಪರಾಗಸ್ಪರ್ಶ ಆಗ್ತಿತ್ತಂದ್ರೆ, ಇಫ್ ದ ಕ್ರಾಸ್ ಪಾಲಿನೇಷನ್ ಆಕರ್ಸ್ ಥ್ರೂ ದ ವಿಂಡ್, ಇನ್ ಸಚ್ ಕೈಂಡ್ ಆಫ್ ಫ್ಲವರ್ಸ್ ವಿ ಕ್ಯಾನ್ ಅಬ್ಸರ್ವ್ ದಿಸ್ ಕೈಂಡ್ ಆಫ್ ವರ್ಸಟೈಲ್ ಅರೇಂಜ್ಡ್ ಆಂಥರ್ಸ್. ಅದು ಯಾಕೆ ಏನು ಅನ್ನೋದು ಮುಂದೆ ಗೊತ್ತಾಗುತ್ತೆ ನಿಮಗೆ, ರೈಟ್? We are having three types of conditions here. And next one, along with that one, we are having some special conditions here, the special terms. Let me consider those terms. The first one, steminoid. Steminoid, it is sterile anther condition. ಸೊ ಇಲ್ಲಿ ಜಸ್ಟ್ ಹೇಳಿದೆ, ಆಂಥರ್ ಒಳಗಡೆ ಏನು ರೆಡಿ ಆಗಬೇಕು? ಪೋಲನ್ ಗ್ರೈನ್ಸ್. ಪೋಲನ್ ಗ್ರೈನ್ ಒಳಗಡೆ ಮೇಲ್ ಗೆಮೆಟ್ ಇರುತ್ತೆ ಅಲ್ಲಿ, ಅಂದ್ರೆ ನಾವು ಕನ್ನಡದಲ್ಲಿ ವೀರ್ಯಾಣು ಅಂತ ಹೇಳ್ತೇವಲ್ಲ, ಆ ವೀರ್ಯಾಣು ಇರೋದು ಪೋಲನ್ ಗ್ರೈನ್ಸ್ ಒಳಗಡೆ. ದಟ್ ಮೀನ್ಸ್ ಮೇಲ್ ಗೆಮೆಟ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ದ ಪೋಲನ್ ಗ್ರೈನ್ಸ್. ದೋಸ್ ಪೋಲನ್ ಗ್ರೈನ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ದ ಆಂಥರ್. ದೆನ್ ದಟ್ ಆಂಥರ್ ಈಸ್ ಫರ್ಟೈಲ್ ಆಂಥರ್, ಫಲವತ್ತಾದ ಆಂಥರ್ ಅದು. ಬಟ್ ಹಿಯರ್ in some cases ಆಂಥರ್ ಮೇ ಬಿ ಸ್ಟರೈಲ್. ಈಗ ಮಾನವರಲ್ಲಿ ಕೂಡ ಬಂಜೆ ಥರ ಹೆಂಗಿರುತ್ತೆ ಹಾಗೆ ಸ್ಟರೈಲ್ನೆಸ್ ಆಂಥರಲ್ಲಿ ಕೂಡ ಬಂಜೆ ಥರ ಇರೋದು. ಸ್ಟರೈಲಿಟಿ ಅಂದರೆ ಬಂಜೆತನ. ಸೊ ದ ಸ್ಟರೈಲ್ ಆಂಥರ್ ಕಂಡೀಷನ್ ವಿ ವಿಲ್ ಕಾಲ್ ಇಟ್ ಆಸ್ ಸ್ಟೆಮಿನಾಯ್ಡ್. ಇಫ್ ದ ಕಂಡೀಷನ್ ಇಸ್ ಸ್ಟೆಮಿನಾಯ್ಡ್, ದೆನ್ ಇಟ್ ಕೆನಾಟ್ ಪರ್ಫಾರ್ಮ್ ಫರ್ಟಿಲೈಸೇಷನ್. ಅದರಲ್ಲಿಂದ ಯಾವುದೇ ಫರ್ಟಿಲೈಸೇಷನ್ ಆಗೋದಿಲ್ಲ ಅಂತ, ಯಾಕೆಂದರೆ ಅಲ್ಲಿ ಮೇಲ್ ಗೆಮೆಟ್ ರೆಡಿ ಆಗೋದಿಲ್ಲ, ಪೋಲನ್ ಗ್ರೈನ್ಸ್ ರೆಡಿ ಆಗೋದಿಲ್ಲ ಅಂತ. ಸೊ ದಟ್ ಇಸ್ ಒನ್ ಕಂಡೀಷನ್. And next one, we can observe another condition here. Adelphi condition. Adelphy. Adelphy. So Adelphy means bundle.
ಎಡಿಲ್ಪಿ ಮೀನ್ಸ್ ಬಂಡಲ್. ಬಂಡಲ್ ಅಂತ ಗೊತ್ತಾಗುತ್ತಲ್ಲ, ಸೂಡು ಕಟ್ಟೋದು ಬಂಡಲ್ ಅಂತ ಹೇಳ್ತಾರೆ. ಸೊ ಎಡಿಲ್ಪಿ ಕಂಡೀಷನ್ ವಿ ಕ್ಯಾನ್ ಅಬ್ಸರ್ವ್ ಹಿಯರ್. ಅಂದರೆ ಈ ಥರದ ಟೋಟಲ್ ಸ್ಟೆಮೆನ್ಸ್ಗಳು, ಸ್ಟೆಮೆನ್ಸಲ್ಲಿ ಯಾವ ಪಾರ್ಟ್ ಮೇಜರ್ ಅನ್ನೋ ಕನ್ಸಿಡರ್ ಮಾಡೋದು, ಫಿಲಾಮೆಂಟ್ ಆ್ಯಂಡ್ ಆಂಥರ್. ಸಮಟೈಮ್ಸ್ ಆಂಥರ್ಸ್ ಮೇ ಬಿ combined to form bundle, or sometimes filament may combine to form bundle. So that bundle condition. So in the bundle condition, again we are having a few conditions here. Monoidilpous condition, biidilpous condition, polyidilpous condition. Three conditions we are having: monoidilpous, biidilpous, polyidilpous, right? So let me show you just one thing. Yes, ನಾನು ಡ್ರಾ ಮಾಡಿದ ಸ್ಟ್ರಕ್ಚರ್ ಏನಿದು, ಕಾರ್ಪೆಲ್, ದಟ್ ಮೀನ್ಸ್ ಗೈನೋಶಿಯಮ್, ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಸೊ ಇದ್ರ ಮೇಲೆ ಇಲ್ಲೆಲ್ಲ ಸ್ಟೆಮೆನ್ಸ್ಗಳು ಅಟ್ಯಾಚ್ಮೆಂಟ್ ಆಗಿದೆ. ಆಲ್ ದೀಸ್ ಆರ್ ಸ್ಟೆಮೆನ್ಸ್. ಇದೇ ಥರ ಸ್ಟೆಮೆನ್ ಚಿಕ್ಕ ಚಿಕ್ಕದಾಗಿದೆ, ಅಲ್ಲಿ ಅಟ್ಯಾಚ್ಮೆಂಟ್ ಆಗಿರೋದು. ಬಟ್ ಇಲ್ಲಿ ನೋಡ್ರಿ, ಸೊ ಈ ಥರ ಸ್ಟ್ರಕ್ಚರ್ ನಾವು ಆಲ್ರೆಡಿ ನೋಡಿದ್ದೀವಿ. ಎಲ್ಲಿ ನೋಡಿದ್ದೀವಿ? ಹೈಬಿಸ್ಕಸ್, ದಾಸವಾಳ ಹೂವಿನ ಮೇಲೆ ಆ ರೀತಿ ಸ್ಟ್ರಕ್ಚರ್ ತೋರಿಸಿತ್ತು ಒಂದು ಸಾರಿ, ಈ ಥರ ಸ್ಟ್ರಕ್ಚರ್ಸ್. ಸೊ ಹಿಯರ್ ಆಲ್ ದ ಸ್ಟೆಮೆನ್ಸ್ ಆರ್ ಅಟ್ಯಾಚ್ ಆಟ್ ಒನ್ ಪ್ಲೇಸ್ ಆ್ಯಂಡ್ ಫಾರ್ಮ್ ಒನ್ ಬಂಡಲ್. ನಾವು ಇದನ್ನು ಒಂದು ಬಂಡಲ್ ಅಂತ ಕನ್ಸಿಡರ್ ಮಾಡ್ತೀವಿ. then that condition is monoidilpous. ಆ ಕಂಡೀಷನ್ ಅದು ಮೊನೋಐಡಿಲ್ಪಸ್. ಮತ್ತು ಇನ್ನೊಂದು, ಇಲ್ಲಿ ಆಂಥರ್ ಲೋಬ್ ಅನ್ನು ನೋಡಿದೆ ಅಂತ ಅನ್ಕೊಳ್ರಿ, ಒಂದೊಂದೇ ಇರುತ್ತೆ ಆಂಥರ್ ಲೋಬ್. ದಟ್ ಮೀನ್ಸ್ ದಟ್ ಈಸ್ ಅ ಮೊನೋಥೆಕಸ್. ಅದ್ರೊಳಗಡೆ ಸ್ವಲ್ಪ ಪೋಲನ್ಸ್ ಹಾಕಿ ಒಂದೇ ಇರೋದಂತ ಆಂಥರ್ ಲೋಬ್, ದಟ್ ಈಸ್ ಮೊನೋಥೆಕಸ್ ಕಂಡೀಷನ್. ಸೊ ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಮೊನೋಐಡಿಲ್ಪಸ್. ಮೊನೋಐಡಿಲ್ಪಸ್ಗೆ ಎಕ್ಸಾಂಪಲ್ ಯಾವುದು? ಹೈಬಿಸ್ಕಸ್. And next one, in the diidilpous or biidilpous, both are same. So how that condition will be looking like? Imagine here. ಇಲ್ಲಿ ನೋಡ್ರಿ. ಸೊ ಹಿಯರ್ so many stamens are present, of course, and here the filaments are fused together. ನಾನಿಲ್ಲಿ ಆಲ್ಮೋಸ್ಟ್ ಹೇಳ್ತಾ ಇರೋದು ಫಿಲಾಮೆಂಟ್ ಕೂಡಿರೋದು, ಆಂಥರ್ಸ್ ಅಲ್ಲ, ಫಿಲಾಮೆಂಟ್, ನಾಟ್ ದ ಆಂಥರ್ ಲೋಬ್ಸ್. ಫಿಲಾಮೆಂಟ್ಸ್ ಆರ್ ಫ್ಯೂಸ್ ಟುಗೆದರ್. ಸೊ ಇಲ್ಲಿ ಫಿಲಾಮೆಂಟ್ಸ್ಗಳು ಕೂಡಿದವೆ, ಇಲ್ಲೂ ಕೂಡ ಫಿಲಾಮೆಂಟ್ಸ್ಗಳು ಕೂಡಿದವೆ. ಎಷ್ಟು ಬಂಡಲ್ಸ್ ಅದು? 2 bundles. ಸೊ 2 bundles are present means that condition is biidilpous condition. So biidilpous condition we can usually observe in case of peas. ಬಟಾಣಿಗಳಲ್ಲಿ ನಾವು ಈ ಕಂಡೀಷನ್ ನೋಡ್ಬೋದು, biidilpous. ಅದೇ ರೀತಿ ನಾನು ಏನು ತೋರಿಸಿದಲ್ಲ ಬಂಡಲ್ಲು, ಈ ಬಂಡಲ್ಲು 2ಕ್ಕಿಂತ ಜಾಸ್ತಿ ಆಗಿತ್ತು ಅಂತ ಅನ್ಕೊಳ್ರಿ. ಇಫ್ ಮೋರ್ ದೆನ್ 2 such kind of bundles are present means then that is a polyidilpous condition. We can see such kind of polyidilpous condition in citrus. ನಿಂಬೆ ಹಣ್ಣಿನ ಹೂವಿನಲ್ಲಿ ನಾವು ಈ ರೀತಿ ಒಂದು ಕಂಡೀಷನ್ ನೋಡ್ಬೋದು, ಸಿಟ್ರಸ್ ಕಂಡೀಷನ್, ರೈಟ್? ಸೊ ಡಿಪೆಂಡಿಂಗ್ ಆನ್ ದ ಆಂಥರ್ಸ್ ಫಿಲಾಮೆಂಟ್ಸ್ ಅಟ್ಯಾಚ್ಮೆಂಟ್. ಅದೇ ರೀತಿ ಆಂಥರ್ ಕೂಡ ಅಟ್ಯಾಚ್ಮೆಂಟ್ ಆಗಿ ಫಿಲಾಮೆಂಟ್ ಫ್ರೀ ಇರ್ಬೋದು, ಆ ಥರದ ಕಂಡೀಷನ್ ಕೂಡ ಇದ್ದಾವೆ. ಸೊ ರಿಗಾರ್ಡಿಂಗ್ ದ ಎಂಡ್ರೋಶಿಯಮ್ ಸ್ಟಿಲ್ ವಿ ಆರ್ ಹ್ಯಾವಿಂಗ್ ಮೆನಿ ಮೋರ್ ಟರ್ಮ್ಸ್. ಸೊ ದ ನೆಕ್ಸ್ಟ್ ಕ್ಲಾಸ್ ವಿ ಕ್ಯಾನ್ ಅಬ್ಸರ್ವ್ ದ ರಿಮೈನಿಂಗ್ ಟರ್ಮ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ಎಂಡ್ರೋಶಿಯಮ್ದ ಇನ್ನೊಂದಿಷ್ಟು ಟರ್ಮ್ಸ್ ಅಲ್ಲಿ ನೋಡಿಕೊಂಡು ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಗೈನೋಶಿಯಮ್, ಸೊ ಆ ಪೋರ್ಷನ್ನ ಸ್ಟಾರ್ಟ್ ಮಾಡೋಣ ಅಂತ. ಎಸ್.